ಏನಾಯ್ತು ಆಂಟಿ ಅಳ್ತಾ ಇದ್ದೀರಾ? ಏನಿಲ್ಲ ಧನಲಕ್ಷ್ಮಿ, ಕೂತ್ಕೋ. ನಾನೇನ್ ದದ್ದಿನ ಆಂಟಿ, ಸುಳ್ಳು ಹೇಳ್ಬೇಡಿ. ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲಮ್ಮ, ಚಿತ್ರನ ಬಗ್ಗೆ ಯೋಚನೆ ಆಗಿದೆ. ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ. ಆಂಟಿ ಅಳ್ಬೇಡಿ, ಚಿತ್ರ ಅಂದ್ರೆ ನಿಮ್ಗೆ ಅಷ್ಟಿಷ್ಟನಾ? ನಾನು ಈ ಮನೇಲಿರೋದೇ ಚಿತ್ರಗೋಸ್ಕರಮ್ಮ. ಏನ್ ಹೇಳ್ತಿದ್ದೀರಾ ಆಂಟಿ? ಹೌದಮ್ಮ, 15 ವರ್ಷದಿಂದ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯನ ಇವತ್ತು ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಅದು ನೀನೇ ಯಾಕಾಗಬಾರ್ದು ಧನಲಕ್ಷ್ಮಿ? ಆದ್ರೆ ಈ ವಿಷಯನ ನೀನು ಯಾರ ಹತ್ರನೂ ಹೇಳ್ಬಾರ್ದು ಪ್ಲೀಸ್. ಪ್ರಾಮಿಸ್, ಯಾರ ಹತ್ರನೂ ಹೇಳಲ್ಲ. ಹೇಳಿ. 15 ವರ್ಷಕ್ಕೆ ಮುಂಚೆ ನಾನು ಚಿತ್ರ ನೋಡ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿಗೆ ಬಂದೆ. ಆಗ ಚಿತ್ರ ಅವ್ರ ತಂದೆ ತಾಯಿ ಡೈವರ್ಸ್ ತಗೊಂಡ ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಅನ್ಕೊಂಡೆ. ಆದರೆ ಚಿತ್ರ ಅವ್ರ ತಂದೆ ನನ್ನ ಹತ್ರ ಬಂದು, ನೀವು ದಯವಿಟ್ಟು ಹೋಗಬೇಡಿ, ಇಲ್ಲೇ ಇದ್ದು ಅವಳನ್ನು ಜೋಪಾನ ಮಾಡಿ ಅಂತ ಕೇಳ್ಕೊಂಡ್ರು. ನಾನಿಲ್ಲೇ ಇದ್ದು 15 ವರ್ಷದಿಂದ ಅವಳ ಪ್ರತಿಯೊಂದು ಆಕ್ಟಿವಿಟೀಸ್ನೂ ಅವ್ರಿಗೆ ತಿಳಿಸ್ತಾ ಇದ್ದೆ. ಅವರು ತುಂಬ ಖುಷಿ ಪಡ್ತಾ ಇದ್ರು. ಆದರೆ ಈಗ 4 ದಿವಸದಿಂದ ಅವರು ತುಂಬ ನೊಂದ್ಕೊಂಡಿದ್ದಾರೆ. ಆಂಟಿ, ಹಾಗಾದ್ರೆ ಚಿತ್ರ ಅವರಪ್ಪ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಗೊತ್ತು. ಅಯ್ಯೋ ಆಂಟಿ, ಅವ್ರನ್ನ ಹುಡ್ಕೊಂಡು ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ. ಹೌದಾ? ನಿನಗೆ ಗೊತ್ತು? ಯಶವಂತ್ ಅಂತ ನನ್ನ ಫ್ರೆಂಡ್ ಮನೆಗೆ ಅವಳನ್ನ ಕಳಿಸಿದ್ದೆ ನಾನು. ಈಗ ಅವಳು ಅಲ್ಲೇ ಇದ್ದಾಳೆ. ದೇವ್ರಿ, ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಚಿತ್ರ ತಂದೆಗೆ ಫೋನ್ ಮಾಡಿ ಯಶವಂತ್ ಅಡ್ರೆಸ್ ಕೊಡೋಣ. ಮಿಸ್ಟರ್ ಜಗದೀಶ್ ಅವ್ರ ಮನೆ? ಹೌದಿದೆ. ಇದಾರಾ? ಈಗ ತಾನೇ ಹೋದ್ರು. ಎಲ್ಲೋದ್ರು? ಇನ್ನು ಮೇಲೆ ಚಿತ್ರ ನಾವು ಹುಡ್ಕೋದು ಬೇಡ, ಅವಳೇ ನಮ್ಮನ್ನು ಹುಡ್ಕೊಂಬರ್ತಾಳೆ. ಏಯ್, ಎತ್ತಾಕೊಂಬರ್ರೋ ಮಾವನ್ನ. ಹಲೋ ಯಶವಂತ್, ಯಾರೋ 10-15 ಜನ ಕಾಯ್ತಾ ಇದ್ರು. ಅವರೆಲ್ಲ ಸೇರಿ ಕಾರಲ್ಲಿ ಬಂದವ್ರನ್ನ ಎತ್ತಾಕೊಂಡು ಹೋದ್ರು. ಹಲೋ ಹಲೋ, ನಾನು ಯಶವಂತ್. ಇಲ್ಲಿ 3 ಗಂಟೆಗೆ ಹೊಡ್ತಾ ಇದ್ದೀವಿ. 6-6:30 ಹೊತ್ತು ಮನೇಲಿರ್ತೀವಿ. ಅದನ್ನು ಹೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಇಡ್ಲಾ? ಸರಿಪಾ. ಯಾಕೋ ಡಲ್ಲಾಗಿ ಮಾತಾಡ್ತಾ ಇದ್ಯಾ? ಎನಿ ಪ್ರಾಬ್ಲಮ್? ಹುಷಾರಿಲ್ವಾ? ಇಲ್ಲಪ್ಪ, ಚೆನ್ನಾಗಿದ್ದೀನಿ. ಸರಿ, ಹಾಗಾದರೆ ಇಡ್ತೀನಿ. ಸರಿಪಾ. ಹಲೋ ಹಲೋ, ನೀನೇನು ಮಾಡ್ಚೋ ಹೇಗೆ ಮಾಡ್ಚೋ ನನಗೆ ಗೊತ್ತಿಲ್ಲ. 1 ಗಂಟೆ ಒಳಗಡೆ ಕನಕಪುರ ರಸ್ತೆಯಲ್ಲಿರೋ ನನ್ನ ಫಾರ್ಮ್ ಹೌಸ್ಗೆ ನನ್ನ ಚಿತ್ರನ ಕರ್ಕೊಂಬಂದು ನನಗೆ ಒಪ್ಪಿಸ್ತಾ ಇದೆಯಾ? ಯಾರು ಮಾತಾಡ್ತಾ ಇರೋದು? ಫೋನ್ ಅಟೆಂಡ್ ಮಾಡ್ತಿದ್ದಾಗೆ ನೀನು ಯಾರು ಅಂತ ನಾನು ಕಂಡುಹಿಡಿಲಿಲ್ವಾ? ಹಾಗೆ ನಾನು ಯಾರು ಅಂತ ನೀನು ಕಂಡುಹಿಡಿ. ಒಪ್ಪಿಸ್ದೆ ಹೋದ್ರೆ ಏನು ಮಾಡ್ತೀಯಾ? ಚಿತ್ರನ ಹುಡ್ಕೊಂಬಂದ ಅವಳ ಅಪ್ಪ ಈಗ ನನ್ನ ಹತ್ರ. ಅವಳೇನಾದರೂ ಇಲ್ಲಿಗೆ ಬರದೆ ಹೋದರೆ ನಾನು ಇನ್ನೊಂದು ಕೊಲೆ ಮಾಡಬೇಕಾಗತ್ತೆ. ಹೇಳು ಅವಳ ಹತ್ರ, ಅವಳೇ ಬರ್ತಾಳೆ. ಕಿಶೋರ್, ಏನು ಇದು?
ಏನೇನೋ ಮಾತಾಡ್ತಾ ಇದೀಯಾ? ಅಕ್ಕ, ಇದಕ್ಕೂ ಮೇಲೆ ನಿನ್ನ ಹತ್ರ ಆಕ್ಟ್ ಮಾಡೋದಕ್ಕೆ ನನಗೆ ಬರೋದಿಲ್ಲ. ನೀನು ನಂಬ್ಕೊಂಡ್ರು ಅಷ್ಟು ಒಳ್ಳೆಯವನು ನಾನಲ್ಲ. ಅಫ್ಕೋರ್ಸ್ ಚಿತ್ರಾನ್ ಪಡ್ಕೋಬೇಕು ಅಂತ ನಾನು ಕೆಟ್ಟವನಾದೆ. ಸೊ ಜಸ್ಟ್ 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 ಸುಮ್ಮನೆ ನೋಡ್ತಾ ಇರು. ಕಿಶೋರ್, ಯಾವ ಆಯುಧ ತಗೋತೀನಿ ಅನ್ನೋದನ್ನ ನಾನು ಡಿಸೈಡ್ ಮಾಡಲ್ಲ, ನನ್ನ ವೈರಿಗಳು ಡಿಸೈಡ್ ಮಾಡ್ತಾರೆ. ಬಿ ಕೇರ್ಫುಲ್. ಯಾಕೋ ಆ ಹುಡುಗಿ ನಿನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ? ಯಾಕೆ ನಿನಗೆ ಹಠ ಕಿಚ್ಚು ಅಲ್ಲ? ಇಷ್ಟೊಂದು ಇಟ್ಟಾಡ್ಸ್ಕೊಡಕ ಆ ಹುಡುಗಿ ಹಿಂಸೆ ಕೊಡ್ತಾ ಇದೆಯಾ? ಅದು ಯಾಕೆ ಅಂದರೆ ಅವಳು ಕಾಡು ಹೂವು. ಯಾರ ಕಣ್ಣು ಯಾರ ಕೈ ಸೋಗ್ತಾರೋ ಪವಿತ್ರವಾದ ಸುಂದರವಾದ ಕಾಡು ಹೂವು. ಅವಳು ಯಾವ ಗಂಡಸ ಜೊತೆ ನಗ್ನಗ್ತಾ ಮಾತಾಡೋದೇ ಇಲ್ಲ. ಮನ್ಸಲ್ಲಿ ಕೂಡ ಯಾವ ಗಂಡಸನ್ನು ನೆನ್ಸ್ಕೊಳ್ಳೋದೇ ಇಲ್ಲ. ಪತಿವ್ರತೆ ಕೈಗಟ್ಟುತ್ತಾರೋ ಗುಲಾಬಿ. ಬದನೆಕಾಯಿ. ಒಂದು ಹುಡುಗಿಗೆ ಯಾವ್ದಾರ ಗಂಡಸರ ಗಾಳಿ ಸೋಕ್ಬಿಟ್ರೆ ಅವಳು ಕೆಟ್ಟವಳ? ಯಾವ ಗಂಡಸ ಹತ್ರ ನಗ್ನಗ್ತಾ ಮಾತಾಡ್ದವ್ರೆ ಅವಳು ಒಳ್ಳೆವಳ? 100% ಪತಿವ್ರತೆನಾ? ಏಯ್, ಆಮೇಲೆ ಅದೇನ ಕೈಗಟ್ಟಿದ್ರೋ ಗುಲಾಬಿನ ಕಾಡು ಹೂವನ? ಈಗ ನೋಡು, ಏಯ್ ಈಗ ನೋಡು. ಮಾಡ್ಕೋತ್ಯಾ? ಬೇಡ ಬೇಡ ಬೇಡ, ಅವಳು ಸರಿ ಇಲ್ಲ. ಒಂದು ಗಂಟು ಮುತ್ಕೊಡ್ತಾ ಇದ್ರು ತೋರಿಸ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಬೇಡ 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 ಅವಳು ಬೇಡ ನನಗೆ, ಅವಳು ಬೇಡ. ಲೂಸ್ ನನ್ನ ಮಗ. ಐ ಆಮ್ ಸಾರಿ. ಆ ಸೈಕೋ ಅಂದ ನಿನ್ನ ತಪ್ಸಕ್ಕೆ ಬೇರೆ ದಾರಿ ಗೊತ್ತಾಗಲಿಲ್ಲ. ಜಸ್ಟ್ ನಾನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಐ ಆಮ್ ಸಾರಿ. ಐ ಆಮ್ ರಿಯಲಿ ಸಾರಿ. ಬರ್ತೀನಿ. ಗುಡ್ ಬೈ. ಧನು, ಅಂಕಲ್, ಬರ್ತೀನಿ. ಸಾರಿ ಆಂಟಿ. ಸಿ ಯು ಅಂಕಲ್. ಯಶವಂತ್,
ನೀನ್ ಮನೇಲಿ ವಾಪಸ್ ಇಡ್ಬೇಕಾಗಿರೋ 50,000 ನಾನು ಕೊಡ್ಲಾ? ಏನು ಇಷ್ಟು ದಿನ ನೀನು ನೋಡಿಕೊಂಡು ನಿಮ್ಮ ಅಪ್ಪ ಅಮ್ಮನ ಹತ್ರ ಸೇರಿಸಿದ್ಕೆ ಕೂಲಿ ಕೊಡ್ತಾ ಇದೆಯಾ? ಹಾ, ಇಲ್ಲಿ 3 ಗಂಟೆಗೆ ಹೊಡ್ತಾ ಇದ್ದೀವಿ. 6:30 ಹೊತ್ತು ಮನೇಲಿರ್ತೀವಿ. MG ರೋಡಲ್ಲಿ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಟ್ರಾಫಿಕ್ ಜಾಮ್ ಅಂತೆ. ಇದು ಶ್ರಾವಣ್ ಅವ್ರು ಫೋನ್ ಮಾಡಿದ್ದಾರೆ. ಅವ್ರನ್ನ ಫೋನ್ ಮಾಡೋಕ್ಕೋಸ್ಕರ ಸರಿ ಅವ್ರನ್ನ ಹಾಟ್ ಮಾಡೋಕ್ಕೋಸ್ಕರ ಈ ಹಾಡನ್ನು ಪ್ರಸಾರ ಮಾಡೋಣ. ನಿನ್ನ ಹೆಸರು ಯಶವಂತ್ ತಾನೆ? ಹೌದು. ಏನಪ್ಪ ಇದು ಮಳೆಯಲ್ಲಿ ನೆನ್ಕೊಂಡು? ಅದು ಯಾಕಪ್ಪ, ಏನಾಯಿತು? ಏನೋ ಮಾಡೋಕ್ಕೋಗಿ ಏನೇನೋ ಆಗಿ ಯಾವುದೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಸರ್. ಈಗ ಏನು ಮಾಡೋದು ಅಂತ ತೋಚದೆ ಹಾಗೆ ಬ್ಲ್ಯಾಂಕಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಏನಾಯ್ತು? ಮನೇಲಿ ಅಮ್ಮನ ಆಪ್ರೇಷನ್ಗೆ ಅಂತ 50,000 ರೂಪಾಯಿ ತಂದಿಟ್ಟಿದ್ರು ಸರ್. ಇನ್ನು 2 ಗಂಟೆಲಿ ಅದನ್ನು ಮನೇಲಿ ಇಡಬೇಕು ಸರ್. ಏನು ಮಾಡೋದು ಅಂತ ತೋಚದೆ. ಎಷ್ಟು ಬೇಕು ಅಂದೆ? 50,000 ರೂಪಾಯಿ. 50,000? 50,000 ಏನು, 5 ಲಕ್ಷನೇ ಕೊಡ್ತೀನಿ. ನಾ ಹೇಳಿದ ಕೆಲಸ ಮಾಡ್ತೀಯಾ? ಏನು ಹೇಳ್ತಾ ಇದ್ದೀರಾ ಸರ್? ಹೌದು, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಇನ್ನು 45 ನಿಮಿಷದಲ್ಲಿ ಜಕ್ಕೂರ್ ಏರ್ಪೋರ್ಟಿಂದ ಡೆಕ್ಕನ್ ಏವಿಯೇಷನ್ ಏರ್ಕ್ರಾಫ್ಟ್ನಲ್ಲಿ ಹೊರಡೋ ಮಿಸ್ಟರ್ ರಾಬರ್ಟ್ ಜಾನ್ ಅನ್ನೋ ಬಿಸ್ನೆಸ್ ಮ್ಯಾನ್ಗೆ ಈ CD ತೊಗೊಂಡೋಗಿ ಕೊಟ್ಟರೆ ನನಗೆ 50 ಕೋಟಿ ರೂಪಾಯಿ ವ್ಯಾಪಾರ ಆಗುತ್ತೆ. ಈಗಿರೋ ಟ್ರಾಫಿಕ್ ಜಾಮ್ನಲ್ಲಿ ನಾನಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ತಗೋ. ಇಲ್ಲಿಂದ ಅಲ್ಲಿಗೆ 45 ನಿಮಿಷ ಅಲ್ಲ? ನನ್ನ ಕೈಲಾಗುತ್ತಾ ಸರ್? ಖಂಡಿತ. ಅವತ್ತು ಒಂದು ಸಾಧಾರಣವಾದ ಚೆಂಡನ್ನು ನಾಯಿಂದ ಕಿತ್ಕೊಳ್ಳೋಕ್ಕೆ ಅದೆಷ್ಟು ಸ್ಪೀಡಾಗಿ ಹೊಡೆದೆ. ಇವತ್ತು ನಿಂದೆ ಆದ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀಯ. ನೀನು ಅದಕ್ಕೋಸ್ಕರ ಅವತ್ತಿಗಿಂತ ಹೆಚ್ಚು ಸ್ಪೀಡಾಗಿ ಓಡ್ತೀವಿ ಅನ್ನೋ ನಂಬಿಕೆ ನನಗಿದೆ. ತಗೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. Mr. John Robert. He is already in the chopper. Hello, mister. Hello. No! Mr. Robert! Mr. Robert! Your CD! Yeah, your CD! Mr. Shanapa, Robert here. I am extremely happy about your proposal. I would like to confirm the same. Let's sign up the agreement shortly. Good luck, boys. Thank you. Thank you, sir. ತಗೋ. Thank you, sir. Yeshavanta.